ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಡಿಸಿಸಿ ಬ್ಯಾಂಕ್ 12 ಕೋಟಿ ಹಗರಣ ಮಾಸುವ ಮುನ್ನ ಮತ್ತೊಂದು ಹಗರಣ ಬಯಲಿಗೆ ಬಂದಿದೆ. ಬ್ಯಾಂಕ್ ಮ್ಯಾನೇಜರ್ ದೋಖಾ, ಲಕ್ಷಾಂತರ ರೂಪಾಯಿ ಲೂಟಿ. ಬ್ಯಾಂಕ್ನಲ್ಲಿದ್ದ 65 ಲಕ್ಷ ಹಣ ವೈಯಕ್ತಿಕ ಅಕೌಂಟ್ಗೆ ವರ್ಗಾವಣೆ ಮಾಡಿಕೊಂಡು ಮ್ಯಾನೇಜರ್ ಎಸ್ಕೇಪ್ ಆಗಿದ್ದಾನೆ. ಲೋಕಾಪುರ ಡಿಸಿಸಿ ಬ್ಯಾಂಕ್ ಮ್ಯಾನೇಜರ್ ಗುರುರಾಜ್ ಸಿ ವಿರುದ್ಧ ಆರೋಪ. ಬ್ಯಾಂಕಿನ ಹಣ ತನ್ನ ವೈಯಕ್ತಿಕ ಅಕೌಂಟ್ಗೆ ಹಾಕಿಕೊಂಡ ಮ್ಯಾನೇಜರ್ ಎಸ್ಕೇಪ್. ಮ್ಯಾನೇಜರ್ ಅಕ್ರಮ ಗೊತ್ತಿದ್ರೂ ಅಧಿಕಾರಿಗಳು ಸೈಲೆಂಟ್ ಆಗಿದ್ದು ಯಾಕೆ? ಲೋಕಾಪುರನಲ್ಲಿ ಶಾಖೆ ಮ್ಯಾನೇಜರ್ ಗುರುರಾಜ್ ಸಿ ಮೇಲೆ ಮಾರ್ಚ್ 31ರಂದು ಬ್ಯಾಂಕ್ ಖಾತೆಯಿಂದ 65 ಲಕ್ಷ ರೂಪಾಯಿಯನ್ನು ಅವರ ವೈಯಕ್ತಿಕ ಎಸ್ಬಿಐ ಖಾತೆಗೆ ವರ್ಗಿಸಲು ಸಂಬಂಧಿಸಿದ ಆರೋಪ ದಾಖಲಾಗಿದೆ. ಮುಂದೆ ಆ ಹಣವನ್ನು ಐಡಿಎಫ್ಸಿ ಖಾತೆಗೆ ವರ್ಗಿಸಿ ವೈಯಕ್ತಿಕ ಬಳಸಿಕೊಂಡಿರುವ ದಾಖಲೆಗಳು ಮುಂಭಾಗಕ್ಕೆ ಬಂದಿವೆ. ಘಟನೆ ಬಯಲಾಗಿದ ಬಳಿಕ ಗುರುರಾಜ್ ಕಳೆದ 4 ತಿಂಗಳಿನಿಂದ ಶಾಖೆಗೆ ಹಾಜರಾಗಿಲ್ಲ. ಕಳೆದ 4 ದಿನಗಳಿಂದ ಅವರ ಮೊಬೈಲ್ ಸಹ ಸ್ವಿಚ್ ಆಫ್ ಆಗಿದೆ. ಬ್ಯಾಂಕ್ ಹಾಗೂ ನಿಯಂತ್ರಣ ಅಧಿಕಾರಿಗಳು ಆದೇಶಿತ ಕ್ರಮ ಕೈಗೊಂಡಿಲ್ಲವೆಂಬ ಆರೋಪ ಕ್ಷೇತ್ರದಲ್ಲಿ ಉಂಟಾಗಿದೆ. ಗುರುರಾಜ್ 12 ವರ್ಷಗಳಿಂದ ಡಿಸಿಸಿ ಬ್ಯಾಂಕ್ನಲ್ಲಿ ಸೇವೆ ಸಲ್ಲಿಸಿದ ಅವರು ಬ್ಯಾಂಕಿನ ಹಿರಿಯರೊಂದಿಗೆ ಸಂಪರ್ಕ ಹೊಂದಿದ್ದಾರೆಂದು ಸ್ಥಳೀಯರು ಹೇಳುತ್ತಾರೆ. ಇದೇ ಸಂಸ್ಥೆಯಲ್ಲಿ ಹಿಂದಿನ ವರ್ಷದಲ್ಲೇ 12 ಕೋಟಿ ಅವ್ಯವಹಾರ ಪ್ರಕರಣ ದಾಖಲಾಗಿದ್ದುದಾಗಿ ನೆನಪಿಸಿದ್ದಾರೆ. ಸ್ಥಳೀಯರು ಮತ್ತು ಗ್ರಾಹಕರು ತಕ್ಷಣ ಸಾಕ್ಷ್ಯಾಧಾರಿತ ತನಿಖೆ, ಫೈರ್ ಪ್ರಕಟಣೆ ಮತ್ತು ಅಧಿಕಾರಿಗಳ ಸ್ಪಷ್ಟನೆ ವಿಚಾರಿಸುತ್ತಿದ್ದಾರೆ. ಅಧಿಕೃತ ಹೇಳಿಕೆ ಬಂದ ಜೊತೆ ಮಾಹಿತಿ ನವೀಕರಿಸಲಾಗುವುದು.